ರವಿಕೃಷ್ಣ ರೆಡ್ಡಿ ಅವರೇ, ಕಷ್ಟಪಟ್ಟು ಎಲೆಕ್ಷನ್ ಗೆದ್ದಿರ್ತಾರೆ ಸರ್, ಒಂದು IPL ಟಿಕೆಟ್ ಕೇಳಬಾರ್ದ ಅವರು? ನನಗೆ ವಿಜಯಾನಂದ್ ಕಾಶಪ್ಪನವರು ಟಿಕೆಟ್ ಕೇಳಿದ್ದು ಬಹಳ ಆಶ್ಚರ್ಯ ಹುಟ್ಟಿಸಿದೆ. ಯಾಕೆ ಅಂದ್ರೆ 2014 ಜನವರಿನಲ್ಲಿ ಸರಿಯಾಗಿ 12 ವರ್ಷಕ್ಕಿಂತ ಹಿಂದೆ ಇದೇ ವಿಜಯಾನಂದ್ ಕಾಶಪ್ಪನವರು ಇದೇ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಪೊಲೀಸರನ್ನ ಒದ್ದಿದ್ರು. ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ UB ಸಿಟಿಯಲ್ಲಿ ಒಂದು ಬಾರ್ ಅಲ್ಲಿ ರಾತ್ರಿ 1 ಗಂಟೆ 2 ಗಂಟೆನಲ್ಲಿ ಇನ್ನೂ ಕುಡ್ಕೊಂಡಿದ್ದಂತಹ ಅವ್ರನ್ನ ಅಲ್ಲಿಂದ ಹೊರಡ್ರಪ್ಪ, ಇದು ಬಾರ್ ಕ್ಲೋಸ್ ಮಾಡೋ ಸಮಯ ಅಂದಾಗ ವಿಜಯಾನಂದ್ ಕಾಶಪ್ಪನವರು ಒದ್ದಿದ್ರು. ಅವ್ರ ಮೇಲೆ ಕೇಸ್ ಆಗಿತ್ತು. ಅದು ಅವರು ಏನು ಬಹುಶಃ ಅಕ್ವಿಟ್ಟು ಆಗಿರ್ಬೇಕು ಇವಾಗ. ಹಾಗಾಗಿ ಸದನದಲ್ಲಿ ಅವರು ಈ ಪ್ರಶ್ನೆ ಕೇಳಿದ್ದು ನಮ್ಗೆ ಆಶ್ಚರ್ಯ ಮೂಡಿಸುತ್ತೆ. ಯಾಕೆ ಅಂದ್ರೆ ಅವರು ಕೇವಲ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಅಲ್ಲಿನ DCPಗೋ ಅಲ್ಲಿನ ಪೊಲೀಸರಿಗೋ ಫೋನ್ ಮಾಡಿ ನಮ್ಮ ಮನೆಗೆ ಒಂದು 4-5 ಟಿಕೆಟ್ ಬೇಕು ಕೊಡ್ರಾಯ ಅಂದಿದ್ರೆ ಅವರು ಚಿನ್ನದ ಹರಿವಾಣದಲ್ಲಿ ಇಟ್ಕೊಂಡು ಹೋಗಿ ವಿಜಯಾನಂದ್ ಕಾಶಪ್ಪನವರಿಗೆ ಕೊಡ್ತಾ ಇದ್ರು. ಒಂದೇದು ನನ್ಗೆ ಹಾಗಾಗಿನೇ ಇದು ಬಹಳ ಆಶ್ಚರ್ಯ ಹುಟ್ಟಿಸುತ್ತೆ. ಕಾಶಪ್ಪನವರು ಯಾಕೆ ಇಷ್ಟು ಅಸಹಾಯಕರಾಗ್ಬಿಟ್ರು? ಯಾಕೆ ಅವರು ತೋಳ್ಬಲವನ್ನ ಕಾಲ್ಬಲವನ್ನ ಪೊಲೀಸರ ಮೇಲೆ ತೋರಿಸಿ ಅವರು ಟಿಕೆಟ್ ಮನೆಗೆ ತರಿಸ್ಕೊಳ್ಳಿಲ್ಲ ಅನ್ನೋದು ಒಂದೇದು. ಎರಡನೇದು, ಇವತ್ತಿರುವ MLAಗಳು ಭಿಕಾರಿಗಳು ಅಲ್ಲ, ಭಿಕ್ಷುಕರು ಅಲ್ಲ, ಅವರು ಯಾವುದೇ ರೀತಿಯಲ್ಲಿ ಜನಸಾಮಾನ್ಯರಲ್ಲ. ಹಾಗಾಗಿ ಅವರು ಬೇರೆದೇ ಲೆವೆಲ್ ಅಲ್ಲಿ ಇದ್ದಾರೆ. ಅವರಿಗೆ ಟಿಕೆಟ್ ಸಿಗ್ತಿಲ್ಲ ಅನ್ನುವಂತಹದ್ದು KSCA ಏನು ಈ IPL ಒಂಥರ ಜೂಜ್ಕೋರ್ ವ್ಯವಹಾರ. ಇದು ಇಡೀ ಆಟನೇ ಒಂದು ರೀತಿಲಿ. ಆದ್ರೆ IPL ಅನ್ನುವಂತಹವರು ಅವರು RCB ಅವರಾಗ್ಲಿ ಯಾರೇ ಆಗ್ಲಿ ಈ MLAಗಳಿಗೆ ಯಾಕೆ ವಿಶೇಷವಾಗಿ ಕೇಳ್ತಿರೋದು ಸರಿಯಾಗಿದೆ. ಅವರು ಈ ದೊಡ್ಡ ಮನುಷ್ಯರಿಗೆ, ದೊಡ್ಡ ಶ್ರೀಮಂತರಿಗೆ 50 ಕೋಟಿ 100 ಕೋಟಿ ಖರ್ಚು ಮಾಡಿ ಹಣವನ್ನ ಚೆಲ್ಲಿ ಖರ್ಚು ಮಾಡಿ ಒಂದು ಶಾಸಕ ಸ್ಥಾನವನ್ನ ಸಂಪಾದನೆ ಮಾಡಿರುವಂತವ್ರಿಗೆ ಇವರು ಟಿಕೆಟ್ ಕೊಡೋದಿಲ್ಲ ಅಂತ ಹೇಳೋದು ಅವಮಾನ. KSC ಅವರು ನಮ್ಮ ರಾಜ್ಯದ ಶಾಸಕರಿಗೆ ಮಾಡ್ತಾ ಇರುವಂತಹ ಅವಮಾನ. ತತ್ಕಾರಣವಾಗಿಯೇ ಶಾಸಕರು ಸಕಾರಣವಾಗಿ ವಿಧಾನಸಭೆಯಲ್ಲಿ ಈ ವಿಚಾರವನ್ನು ಎತ್ತಿದ್ದಾರೆ. ಹಾಗಾಗಿ ತಮಗಾಗಿರುವಂತಹ ಅವಮಾನವನ್ನ ಅವರು ವಿಧಾನಸಭೆಯಲ್ಲಿ ತೋಡ್ಕೊಂಡಿರೋದಕ್ಕೆ ನಾನು ಶಬಾಷ್ ಅಂತ. ಮೂರನೇದಾಗಿ ಪ್ರಶ್ನೆ ಇರುವಂತಹದ್ದು ಟಿಕೆಟ್ 4,000 5,000 ಅಲ್ಲ, ಜುಜುಬಿ. ನಮ್ಮ MLAಗಳಿಗೆ 50,000 ಆಗ್ಲಿ ಲಕ್ಷ ಆಗ್ಲಿ ಜುಜುಬಿ. ಆದರೆ ಅವ್ರಿಗೆ ಅವಮಾನ ಆಗಿದೆ. ಜೊತೆಗೆ ಎಲ್ಲಂದ್ರೆ ಅಲ್ಲಿ ಕೂರಿಸ್ಬಿಡ್ತಾರೆ. ಯಾರ್ಯಾರ್ದೋ ಜೊತೆಗೆ ಜನಸಾಮಾನ್ಯರ ಎಲೆಕ್ಷನ್ ಟೈಮಲ್ಲಿ ಈಗ ಒಬ್ಬ ಯುವರಾಜ ದಾವಣಗೆರೆನಲ್ಲಿ ನಾನೊಂದು ಫೋಟೋ ನೋಡ್ತಾ ಇದ್ದೆ. ಹಿರಿಯ ಹೆಣ್ಣು ಮಕ್ಕಳ ಹಿರಿಯರ ಕಾಲಕ್ಕೆ ಬೀಳ್ತಾ ಇದ್ದಾರೆ. ಎಲೆಕ್ಷನ್ ಟೈಮಲ್ಲಿ ಬಿದ್ರೆ ಸರಿನಪ್ಪ. ಮಿಕ್ಕಿದ ಟೈಮಲ್ಲಿ ಹೋಗಿ ನೀವು ಅಲ್ಲಿ ಏನು ಬೆವರು ಸೂಸ್ಕೊಂಡು ಅಥವಾ ಇನ್ಯಾವುದೋ ಗಲೀಜ್ ಬಟ್ಟೆ ಹಾಕೊಂಡು ಬಂದಿರುವಂತ ಜನರ ಮಧ್ಯೆ ಕುತ್ಕೊಳ್ಳೋದಿಕ್ಕೆ ನಮ್ಮ MLAಗಳೇನು ಗತಿಗೆಟ್ಟವರ? ಅವರು ದೇವಲೋಕದಿಂದ ಬಂದಂತವರು, ವಂಶ ಪಾರಂಪರ್ಯ ರಾಜಕಾರಣದ ಮುಂದುವರಿಕೆ ಅವರು, ಯುವರಾಜರು, ಪಾಳೆಗಾರರು. ನಮ್ಮಲ್ಲಿ ಡೆಮಾಕ್ರಸಿ ಇಲ್ಲ. ಮೂರ್ಖರು ಮಾತ್ರ ಕರ್ನಾಟಕದಲ್ಲಿ ಇವತ್ತು ಡೆಮಾಕ್ರಸಿ ಇದೆ ಅಂತ ಇದ್ದಾರೆ. ಒಂದು 200-224 ಕ್ಷೇತ್ರಗಳಲ್ಲಿ ಒಂದು 100-150 ಕುಟುಂಬಗಳ ಜಹಾಗೀರು ನಡೀತಾ ಇದೆ, ಪಾಳೆಗಾರಿಕೆ ನಡೀತಾ ಇದೆ. ಹಾಗಾಗಿನೇ ವಿಧಾನಸಭೆಯಲ್ಲಿ ಬಹಳ ಶಾಂತವಾಗಿ ಅವರ ತಮ್ಮ ಒಂದು ಅಸಹಾಯಕತೆ ಅಥವಾ ನೋವನ್ನ ತೋಡ್ಕೊಂಡಿದ್ದಾರೆ. ಇವರೆಲ್ರಿಗೂ ರಾಜಿ ಸಂಧಾನ ಮಾಡಿಸುವಂತ ನಮ್ಮ ಕಾಜಿ ಸಾಹೇಬ್ರು ಯಾರು ಏನವರ ಯು ಟಿ ಖಾದರ್ ಅವರು ಸ್ವಲ್ಪ ಯಾಕೋ ಒಂದ್ ಸ್ವಲ್ಪ ಧೈರ್ಯ ತೋರಿಸ್ಬಿಟ್ಟಿದ್ದಾರೆ. ವಿಜಯಾನಂದ್ ಕಾಶಪ್ಪನವ್ರು 5 ಟಿಕೆಟ್ ಬೇಕ್ರಿ ಅಂದ್ರೆ ಇವ್ರೇನೋ ರಾಜಿ ಮಾಡಿಸೋದಿಕ್ಕೆ ಹೋಗಿರುವಂತ ನಮ್ಮ ಕಾಜಿ ಸಾಹೇಬ್ರು 4 ಟಿಕೆಟ್ಗೆ ಬಂದಿದ್ದಾರೆ. ಜನ ನಿಜಕ್ಕೂ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಜನಸಾಮಾನ್ಯರೇ ಬೇರೆ, ನಮ್ಮ MLAಗಳೇ ಬೇರೆ. MLAಗಳಿಗೆ ನಿಜಕ್ಕೂ ಅವಮಾನ ಆಗಿದೆ. KSCAಯನ್ನ ಇವ್ರು ಯಾರು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು ಹೇಳಿದ ಹಾಗೆ ಅವರಿಗೆ ಕೊಟ್ಟಿರುವಂತಹ ಲಿಕ್ಕರ್ ಲೈಸೆನ್ಸ್ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ಬಾಯಿ ಮುಚ್ಕೊಂಡು ದಾರಿಗೆ ಬರ್ತಾರೆ. ಅದು ಅವ್ರದೇ ಪದ. KSCAಗೆ ಕೊಟ್ಟಿರುವಂತಹ ಲಿಕ್ಕರ್ ಲೈಸೆನ್ಸ್ ಹೆಂಗ್ ಕೊಟ್ರಿ? ಅದು ಕಾನೂನು ಬಾಹಿರ ಆಗಿದ್ರೆ ನೀವು ಅದನ್ನ ತೆಗಿಸ್ಬೇಕಾಗಿತ್ತು. ಅದು ಬೇರೆ ಪ್ರಶ್ನೆ. ಈಗ ಅವೆಲ್ಲ ವಿಚಾರ ಅಲ್ಲ. ಹಾಗಾಗಿ ಆ ಲಿಕ್ಕರ್ ಲೈಸೆನ್ಸ್ ಖಾಲಿ ಮಾಡಿಸಿದ್ರೆ ಅವರು ಬಾಯಿ ಮುಚ್ಕೊಂಡು ದಾರಿಗೆ ಬರ್ತಾ ಇದ್ರು. ಅದನ್ನ ಯಾಕೆ ಮಾಡಿಲ್ವೋ ಗೊತ್ತಿಲ್ಲ. ಪಾಪ ನಮ್ಮ ಉಸ್ತುವಾರಿ ಸಚಿವರಾಗಿರುವಂತಹ ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವ್ರದೇ ಭಾಷೆನಲ್ಲಿ ಅವ್ರದೇ ರೀತಿನಲ್ಲಿ ಈ ವ್ಯವಹಾರವನ್ನೆಲ್ಲ ಮುಗಿಸ್ತಾರೆ. ಜನರಿಗೆ ಬಾಯಿ ಮುಚ್ಕೊಂಡು ನೀವು ಎಲೆಕ್ಷನ್ ಟೈಮ್ ಅಲ್ಲಿ ಕುಕ್ಕರು ಲಿಕ್ಕರು ನಿಕ್ಕರು ತಗೊಂಡು ಓಟ್ ಹಾಕಿ ಬಾಯಿ ಮುಚ್ಕೊಂಡಿರಿ. ಈ ತರಹದ ವಿಚಾರಗಳು ಏನ್ ಇವತ್ತು ನಿನ್ನೆ ಶಾಸನಸಭೆಯಲ್ಲಿ ಚರ್ಚೆ ಆಗಿದೆ ಆ ವಿಚಾರದ ಬಗ್ಗೆ ನೀವು ಮಾತಾಡಬಾರ್ದು. ಅದೇ ರೀತಿಯಲ್ಲೇ ಏನು ನಿನ್ನೆ ಮುನಿರತ್ನ ಮತ್ತೆ DK ಶಿವಕುಮಾರ್ ಮಧ್ಯೆ ನಡೆದಿದೆ ಅದನ್ನು ಪರಿಪರಿಯಾಗಿ ಬೆಡ್ಕೊಂಡ್ರಂತೆ ಖಾದರ್ ಅವರು. ಏನು ಇದನ್ನೆಲ್ಲ
ಪ್ರಚಾರ ಮಾಡಬೇಡಿ ಅಂತ ಕೆಲವೊಂದು ಪತ್ರಿಕೆಗಳಲ್ಲಿ ನಾನು ಡೀಟೇಲ್ಸ್ಗೆ ನೋಡ್ತಾ ಇದ್ದೆ, ಏನು ಅಷ್ಟೇನು ಜಾಸ್ತಿ ಇರಲಿಲ್ಲ. ಹಾಗಾಗಿ ಮಾಧ್ಯಮದವರನ್ನು ಬಹುತೇಕವಾಗಿ ಅವರಿಗೆ ಗೌರವ ಕೊಟ್ಟು ಅದನ್ನ ಗೌರವ ಅನ್ನೋದಕ್ಕಿಂತ ಭಯ ಪಟ್ಟು ಅದನ್ನ ವರದಿನೇ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಮತ್ತೆ ಮುನಿರತ್ನ ಮಧ್ಯೆ ನಡೆದಿರುವಂತಹ ಒಂದು ಏನು ಪ್ರೇಮ ಕಲಾಪವನ್ನ. ಹಾಗಾಗಿ ಇವತ್ತು ಇದು ಹೀಗೇನ ನಡೆಯುವಂತದ್ದು ಜನಸಾಮಾನ್ಯರು ಆಯ್ಕೆ ಮಾಡ್ತಿರುವಂತಹ ಪ್ರಜಾಪ್ರಭುತ್ವ ಅಲ್ಲ. ಇದು ಡೆಮಾಕ್ರಸಿ ಇಲ್ಲ, ಇದು ಆಲಿಗಾರ್ಕಿ. ಕೆಲವೇ ಸೀಮಿತ ಕುಟುಂಬಗಳು ರಾಜಕೀಯ ಅಧಿಕಾರವನ್ನ ಚಲಾಯಿಸ್ತಿರುವಂತಹದ್ದು. ಹಾಗಾಗಿ ಬಾಯಿ ಮುಚ್ಕೊಂಡು ದಾರಿಗೆ ಬಂದು KSC ಅವರು 4 ಅಲ್ಲ 5 ಅಲ್ಲ 10 ಅಲ್ಲ ಟಿಕೆಟ್ ಕೊಡಬೇಕು, ಟಿಕೆಟೇ ಕೊಡೋದಲ್ಲ, ಅವರಿಗೆ ಸಪರೇಟ್ ಆದಂತಹ ಒಂದು ಐಷಾರಾಮಿ ಆದಂತಹ ಲಾಂಚ್ ಮಾಡಬೇಕು, AC ಇಡಬೇಕು, ಅಲ್ಲಿ ಸುರಕನ್ಯೆಯರು ಏನು ಗಂಧರ್ವ ಕನ್ಯೆಯರು ನಾಟ್ಯ ಮಾಡಬೇಕು, ಅದ್ರ ಜೊತೆಗೆ ಕೆಳಗಡೆ ಇರೋರೆಲ್ಲ ಅದೇನೋ ಈಗಿದೆಯೋ ಇಲ್ವೋ ಗೊತ್ತಿಲ್ಲ, ನಾನು ನೋಡಿಲ್ಲ, ಅದೇನೋ ಚೀರ್ ಲೀಡರ್ಸ್ ಅವರೆಲ್ಲ ಗಂಧರ್ವ ಕನ್ಯೆಯರು ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ ಅಂದ್ರೆ ನಾಟ್ಯ ಮಾಡಬೇಕು. ಹಾಗೇನೆ ಸುರಪಾನ, ಸೋಮರಸ, ರಾಮರಸವನ್ನ ಸರಬರಾಜು ಮಾಡಬೇಕು. ಅದನ್ನ ಮಾಡದೇ ಇದ್ರೆ ಖಬರ್ದಾರ್